ಒಂದ್ ಕ್ವೆಶನ್ ನಿಮ್ಗೆ. ಸೊ ನೀವು ಹೇಳಿದ್ರಿ ನನ್ಗೆ ಎಲ್ಲಾನು ಕೂಡ ಸಣ್ಣ ಸಣ್ಣ ಅಂತರದಲ್ಲೇ ಮಿಸ್ ಆಗಿದೆ ಅಂತ. ಸೊ ಕಿಚ್ಚ ಸುದೀಪ್ ಸರ್ ಕೇಳಿದಾಗ ಅದನ್ನ ಆ ತರ ಉತ್ತರ ಕೊಟ್ಟಿದ್ರಿ. ಅಂಡ್ ಫಿನಾಲೆ ಟಿಕೆಟ್ ನಿಮ್ಗೆ 2 seconds ಅಂತರದಲ್ಲಿ ಮಿಸ್ ಆಯ್ತು. ಅಂಡ್ ಆಲ್ಸೋ ದಿಸ್ ಕಪ್. ಸೊ ಹೇಗ್ ಅನ್ಸ್ತಿದೆ ಈ ಮೂಮೆಂಟ್ ನಿಮ್ಗೆ? ಅಂದ್ರೆ ಹೇಳ್ಕೊಂಡಿದ್ರಿ ಲೈಫ್ ಲಾಂಗ್ ನಂಗೆ ಈ ತರನೇ ಸಣ್ಣ ಪುಟ್ಟ ಗ್ಯಾಪ್ ಅಲ್ಲಿ ಪ್ರತಿಯೊಂದು ಅವಕಾಶಗಳು ಮಿಸ್ ಆಗಿದೆ ಅಂತ ಹೇಳ್ಬಿಟ್ಟು. ಸೊ ಆ ಮೂಮೆಂಟ್ ಹೆಂಗ್ ಅನ್ನಿಸ್ತು ನಿಮ್ಗೆ? ನನ್ಗೆ ಅವಕಾಶಗಳು ಮಿಸ್ ಆಗಿದೆ. 2 seconds ಅಲ್ಲಿ ಮಿಸ್ ಆಗಿದ್ದಕ್ಕೆ ನಂಗೆ ಮತ್ತೆ ಇನ್ನೊಂದ್ಸತಿ ಬಂದು ನನ್ನನ್ನು ನಾನು ಪ್ರೂವ್ ಮಾಡ್ಕೊಳಕ್ ಜಾಗ ಸಿಕ್ತು. ಇಲ್ಲಾಂದ್ರೆ ಉಸ್ತುವಾರಿಯಾಗಿ ನಿಂತ್ಕೊಂಡ್ಬಿಡ್ತಾ ಇದ್ದೆ ನಾನು. ಇಲ್ಲ ಅಂತಂದ್ರೆ ನಂಗೆ ಇಲ್ಲಿ ನನಗೆ ಕಪ್ ಮಿಸ್ ಆಗಿದ್ದಕ್ಕೆ ಇನ್ನೊಂದೇನೋ ದೊಡ್ಡದಿದೆ ಅಂತ ನಾನು ಹೊಡೆದಾಡಕ್ ನಂಗೆ ಒಂದು ಆಪರ್ಚುನಿಟಿ ಸಿಕ್ತು. ಈ ಕಪ್ ಸಿಕ್ಬಿಡಿದ್ರೆ ನಾನು ಇಲ್ಲೇ ನಿಂತ್ಕೊಂಡ್ಬಿಡ್ತಾ ಇದ್ನೇನೋ ಮೇ ಬಿ ಇದು ನನ್ನ ಸಕ್ಸಸ್ ಅಂತ. ಎವ್ರಿ ಆಪರ್ಚುನಿಟಿ ನಾನು ಇನ್ನೊಂದು ಅಂತ ಹೋಗೋದಕ್ಕೆ ಕಾರಣನೇ ಸೊ ಈ ಒಂದು ಸೆಕೆಂಡ್ ಅನ್ನೋ ಆಪರ್ಚುನಿಟಿ. ಫಸ್ಟ್ ಬಂದಿದ ತಕ್ಷಣ ನಾವೆಲ್ಲೋ ಸ್ಟಾಗ್ನೆಂಟ್ ಆಗ್ಬಿಡ್ತೀವಿ ಅನ್ನೋದು ನನಗೆಲ್ಲೋ ಒಂದ್ ಕಡೆ ಅನ್ಸಿತ್ತು. ಸೊ ಈಗ ನನ್ಗೆ ಗೇಟ್ ಇಂದ ಆಚೆ ಬಂದಿದ ತಕ್ಷಣ ಈ ವೇದಿಕೆ ನಂಗೆ ಏನ್ ಕೊಟ್ಟಿದೆ ಅಂತ ಗೊತ್ತಾಯ್ತು. ಎಲ್ಲ ತ್ರಿವಿಕ್ರಮ್ ಅನ್ನೋದಾಗ್ಲಿ, ಸೊ ನಾವು ನಾನು ಆಡದಂತ ಆಟಗಳಾಗ್ಲಿ, ಜನ ನಮ್ಮನ್ನು ಒಪ್ಪಿದಂತ ರೀತಿಗಳಾಗಿರ್ಬೋದು, ಎಲ್ಲೋ ನನ್ನ ಅಪೋಸಿಟ್ ಅಂತ ಬಂದಿದ್ ರಜತ್ ಜೊತೆಗೆ ನನ್ಗಿದ್ದಂತ ಕ್ಲೋಸ್ ರಿಲೇಶನ್ಶಿಪ್ ನ ಒಪ್ಪಿದ್ದು, ಎಲ್ಲೋ ನಾವ್ ಆಡದಂತ ಆಟಗಳು ಇಷ್ಟ ಆಗಿದ್ದು, ಇದೆಲ್ಲ ನನಗೆ ಇನ್ನೊಂಥರ ಬೂಸ್ಟ್ ಕೊಡ್ತಾ ಹೋಯ್ತು. ಸೊ ಈಗ ನಾನು ಏನ್ ಅನ್ಕೊಂಡ್ ಬಂದಿದ್ದೆ 4 ವರ್ಷ ನನ್ಗೆ ಏನ್ ಇರ್ಲಿಲ್ಲ ಅಂತ ಅನ್ಕೊಂಡ್ ಬಂದಿದ್ದೆ, ಅದನ್ನ ಮತ್ತೆ ಈ ವೇದಿಕೆ ನನಗೆ ವಾಪಸ್ ಕೊಟ್ಟಿದೆ. ಸೊ ಅದಕ್ಕಿಂತ ದೊಡ್ಡ ಗೆಲುವೇನೂ ಬೇಕಿಲ್ಲ. ಈ ಕಪ್ ತಗೊಂಡ್ರೆ ನಾನು ಮನೇಲಿ ಇಡ್ತೀನಿ, ಮ್ಯಾಕ್ಸಿಮಮ್ ಅಂದ್ರೆ ಒಂದು ಫೋಟೋ ಶೂಟ್ ಮಾಡಿಸ್ತೀನಿ. ಸೊ ಅದೆಲ್ಲದಕ್ಕಿಂತ ಜಾಸ್ತಿ ಜನದ ಪ್ರೀತಿ ಸಿಕ್ಕಿದೆಯಲ್ಲ. ಸೊ ಈಗ ಅದನ್ನ ಇಟ್ಕೊಂಡು ಯಾರು ನನ್ನ ಮಾರ್ಕೆಟ್ ಇಲ್ಲ ಅಂತ ಪ್ರೊಡ್ಯೂಸರ್ಗಳು ನಾನು ಹಿಂದೆ ಆಗ್ತಾ ಇದ್ರು, ಈಗ ಮಾರ್ಕೆಟ್ ಬಂದಿದೆ ಬಾರಪ್ಪ ಒಂದು ಸಿನಿಮಾ ಮಾಡೋಣ ಅಂತ ಕೇಳ್ಬೋದು. ಆ ಕಾನ್ಫಿಡೆನ್ಸ್ ಬಂದಿದೆ ನಂಗೆ ಈ ವೇದಿಕೆ, ನಂಗೆ ಆ ಕಾನ್ಫಿಡೆನ್ಸ್. ಪ್ರಕಾಶ್ ಸರ್, ಸೊ ಫಸ್ಟ್ ಸ್ಟಾರ್ಟ್